ಎಲ್ಲರಿಗೂ ಜೈ ಶ್ರೀರಾಮ್. ಭಗವದ್ಗೀತೆಯ 2ನೇಯ ಅಧ್ಯಾಯವಾದಂತಹ ಸಾಂಖ್ಯ ಯೋಗದಲ್ಲಿ ಬರುವ 12ನೇಯ ಶ್ಲೋಕ. ಇದನ್ನ ಶ್ರೀಕೃಷ್ಣನೇ ಅರ್ಜುನನಿಗೆ ಹೇಳೋದು, ಅಂದ್ರೆ ಶ್ರೀಕೃಷ್ಣನ ಉಪದೇಶ. ನ ತ್ವೇವಾಹಂ ಜಾತುನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಅಂದ್ರೆ ಇದರ ಅರ್ಥ ಒಂದು ಏವಂ ಅಂತ ಇದೆ ಪ್ರಾರಂಭದಲ್ಲಿ. ಅಂದ್ರೆ ಈ ಪ್ರಕಾರ, ಅಹಂ ಅಂತ ನಾನು, ಜಾತು ಅಂತ ಹೇಳಿದ್ರೆ ಯಾವ ಕಾಲದಲ್ಲಿಯೂ, ನ ತು ಅಸಂ ಅಂತಂದ್ರೆ ಇರಲಿಲ್ಲ ಎನ್ನುವಂಥದ್ದು, ನ ಏವನ ಅಂತ ಇದೆ ಅಂದ್ರೆ ಇಲ್ಲವೇ ಇಲ್ಲ, ತ್ವಂ ನೀನಾಗಲಿ, ಇಮೆ ಜನಾಧಿಪಾಹ ಅಂದ್ರೆ ಈ ರಾಜರುಗಳಾದರೋ, ನ ಅಂತಂದ್ರೆ ಇರಲಿಲ್ಲ ಅಂತ ಹೇಳೋದೇ ಇರ್ಲಿಲ್ಲ. ಹಾಗೆಯೇ ಅತಃ ಪರಂ ಇನ್ನು ಮುಂದೆಯೂ, ವಯಂ ಸರ್ವೇ ನಾವೆಲ್ಲರೂ, ನ ಭವಿಷ್ಯಾಮಹ ಅಂತಂದ್ರೆ ಇರುವುದಿಲ್ಲ ಅಂತ ಹೇಳೋದು ನ ಅಂದ್ರೆ ಇಲ್ಲ ಅಂತ. ಇದು ಸ್ವಲ್ಪ ಆಧ್ಯಾತ್ಮಿಕವಾಗಿರುವಂತಹ ವಿಷಯ, ಅರ್ಥ ಮಾಡಿಕೊಳ್ಳಿಕ್ ಸ್ವಲ್ಪ ಕಷ್ಟ. ಇದರ ಅರ್ಥ ಏನು ಅಂತಂದ್ರೆ, ಭಗವಂತ ಶ್ರೀಕೃಷ್ಣ ಹೇಳುದು ಆತ್ಮದ ವಿಷಯವನ್ನ. ಈ ಹಿಂದಿನ ಶ್ಲೋಕದಲ್ಲಿಯೇ ನಾವು ನೋಡಿದ್ದೇವೆ. ಗತಿಸಿ ಹೋದವರಿಗೋಸ್ಕರವಾಗಿ ಯಾಕೆ ಚಿಂತೆ ಮಾಡಬೇಕು, ಮತ್ತು ಬದುಕಿರುವವರಿಗೂ ಕೂಡ ಯಾತಕ್ಕೆ ಚಿಂತೆಯನ್ನ ಮಾಡಬೇಕು. ಯಾಕೆಂತಂದ್ರೆ ಪಂಡಿತರು ಇವರಿಬ್ಬರನ್ನ ಕೂಡ ಸಮಾನವಾಗಿ ಕಾಣ್ತಾರೆ. ಪಂಡಿತರು ಇವರಿಬ್ಬರಲ್ಲಿಯೂ ಕೂಡ ಕಾಣುವಂಥದ್ದೇನು ಅಂತಂದ್ರೆ ಅವರ ದೇಹವನ್ನಲ್ಲ, ಬದಲಾಗಿ ಅವರ ಆತ್ಮವನ್ನ ಅಂತ ಹೇಳುದು. ಅದರ ಮುಂದುವರಿದ ಭಾಗವೇ ಇದು. ಇಲ್ಲಿ ಹೇಳುವುದೇನು ಅಂತಂದ್ರೆ, ನಾನು ಯಾವ ಕಾಲದಲ್ಲಿಯೂ ಕೂಡ ಇರ್ಲಿಲ್ಲ ಅಂತ ಹೇಳೋದೇ ಇಲ್ಲ ಅಂತ. ಅಂದ್ರೆ ಎಲ್ಲಾ ಕಾಲದಲ್ಲಿಯೂ ನಾನು ಇದ್ದೆ ಅಂತ ಅದರ ಅರ್ಥ. ಹಾಗೆಯೇ ನೀನು ಅಥವಾ ಈ ರಾಜರುಗಳು ಯಾವುದೇ ಕಾಲದಲ್ಲಿಯೂ ಕೂಡ ಇರಲಿಲ್ಲ ಅಂತ ಹೇಳೋದೇ ಇಲ್ಲ ಅಂತಂದ್ರೆ, ನೀನು, ಈ ರಾಜರು ಇವರೆಲ್ಲರೂ ಕೂಡ ಸದಾ ಕಾಲವೂ ಕೂಡ ಇದ್ರು. ಹಾಗೆಯೇ ಇನ್ನು ಮುಂದೆಯೂ ನಾವೆಲ್ಲರೂ ಕೂಡ ಇರುವುದಿಲ್ಲ ಅಂತ ಹೇಳೋದೇ ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಇರ್ತೇವೆ ಅಂತ. ಇಲ್ಲಿ ಭಗವಂತ ಏನನ್ನ ಹೇಳ್ತಾ ಇದ್ದಾನೆ ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಇರುವಂತಹ ಆತ್ಮ, ಇದಕ್ಕೆ ಸಾವಿಲ್ಲ ಅಂತ ಹೇಳುವಂತ ವಿಷಯವನ್ನ ಹೇಳ್ತಾನೆ. ಸಾವು ಇರುವುದು ಯಾವುದಕ್ಕೆ ಅಂತಂದ್ರೆ ದೇಹಕ್ಕೆ ಮಾತ್ರ. ಒಳಗಿರುವಂತಹ ಆತ್ಮಕ್ಕೆ ಸಾವು ಇಲ್ಲ. ಇದು ಏನ್ ಹೇಳ್ತದೆ ಅಂತಂದ್ರೆ, ಎಲ್ಲರೂ ಕೂಡ, ನಾನು ಇರಬಹುದು, ನೀನಿರಬಹುದು, ಅಥವಾ ಈ ರಾಜರುಗಳು ಇರಬಹುದು, ಇವರೆಲ್ಲರೂ ಕೂಡ ಸದಾ ಕಾಲ ಈ ಭೂಮಿಯ ಮೇಲೆ ಇರ್ತಾರೆ, ನಿತ್ಯವೂ ಕೂಡ ಇರ್ತಾರೆ. ಇವರಿಗೆ ಇರುವುದಿಲ್ಲ ಅಥವಾ ಇವರೆಲ್ಲರೂ ಕೂಡ ಇರೋದಿಲ್ಲ ಅಂತ ಹೇಳೋ ಸನ್ನಿವೇಶ ಇಲ್ಲವೇ ಇಲ್ಲ. ಇವರೆಲ್ಲರೂ ಕೂಡ ಸದಾ ಕಾಲ ಕೂಡ ಆತ್ಮಸ್ವರೂಪದಲ್ಲಿ ಇರ್ತಾರೆ. ನಾಶ ಆದ್ರೆ ಕೇವಲ ಇವರ ದೇಹಗಳು ಮಾತ್ರವೇ ನಾಶವಾಗಬಹುದು, ಇವರ ಆತ್ಮ ಸದಾ ಕಾಲ ಇರ್ತದೆ. ಹೀಗಿರುವಾಗ ಈ ಶರೀರಗಳ ನಾಶ ಮಾಡ್ಲಿಕ್ಕೆ ನೀನು ಯಾತಕ್ಕೆ ಚಿಂತೆಯನ್ನ ಮಾಡ್ತಾ ಇದ್ದೀಯಾ ಅಂತ ಕೃಷ್ಣ ಕೇಳುದು. ಯಾಕೆಂದ್ರೆ ಅರ್ಜುನ ಹೇಗೆ ಕುಳಿತುಕೊಂಡಿದ್ದಾನೆ ಅಂತಂದ್ರೆ, ಎದುರು ಇರುವಂತವರೆಲ್ಲರೂ ಕೂಡ ತನ್ನ ಸಂಬಂಧಿಕರು. ಯಾಕಂದ್ರೆ ಅರ್ಜುನ ಯಾವ ಸ್ಥಿತಿಯಲ್ಲಿದ್ದಾನೆ ಅಂತಂದ್ರೆ, ಎದುರಿರೋರೆಲ್ಲರೂ ಕೂಡ ತನ್ನ ಸಂಬಂಧಿಕರು. ಅವ್ರನ್ನ ಕೊಲ್ಬೇಕಲ್ವಾ, ಅವರನ್ನ ಕೊಂದ್ರೆ ಶ್ರೇಯಸ್ಸು ಲಭಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಮಿಗಿಲಾಗಿ ಅವರೆಲ್ಲರೂ ಕೂಡ ಆತ್ಮೀಯರು, ಗುರುಗಳು, ಹಿರಿಯರು ಎಲ್ಲರೂ ಆಗಿದ್ದಾರಲ್ವಾ ಅಂತ ಒಂದು ಮೋಹವನ್ನ, ಒಂದು ಭಾವನೆಯನ್ನ ಅವರ ಮೇಲೆ ವ್ಯಕ್ತಪಡಿಸಿದ್ದು. ಆದ್ರೆ ಕೃಷ್ಣ ಹೇಳುದು, ನೀನ್ ಯಾತಕ್ಕೆ ಈ ತರದ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀಯಾ, ವ್ಯಕ್ತಪಡಿಸ್ಬೇಕಾಗಿಲ್ಲ. ಯಾಕೆಂತಂದ್ರೆ ನೀನ್ ಅವರನ್ನ ಕೊಂದ್ರೆ ನಿಜವಾಗ್ಲೂ ಅವರನ್ನ ಕೊಂದದ್ದಲ್ಲ. ನೀನು ಅವರನ್ನ ಒಂದು ವೇಳೆ ಕೊಂದ್ರೆ ನೀನು ಅವರ ದೇಹವನ್ನ ಮಾತ್ರವೇ ಕತ್ತರಿಸಿ ಹಾಕುದು, ಅಥವಾ ದೇಹಕ್ಕೆ ಮಾತ್ರವೇ ನೀನು ಸಾವನ್ನ ಕೊಡುದು. ಅವರ ಆತ್ಮವನ್ನ ಯಾರಿಂದಲೂ ಕೊಲ್ಲಲಿಕ್ಕೆ ಆಗುದಿಲ್ಲ ಅಂತ ಇದರ ಒಳ ಅರ್ಥ. ಹಾಗಾಗಿ ನೀನು ಅವರನ್ನ ಕೊಂದ್ರೆ ಅವರನ್ನ ನಿಜವಾಗಿಲೂ ಕೊಲ್ಲುವಂಥದ್ದಲ್ಲ, ಬದಲಾಗಿ ಅವರ ದೇಹವನ್ನ ನೀನು ಏನ್ ಮಾಡ್ತಾ ಇದೀಯ, ನಾಶ ಮಾಡ್ತಾ ಇದೀಯ. ಈ ಆತ್ಮ ಈ ಹಿಂದೆಯೂ ಇತ್ತು, ಮುಂದೆಯೂ ಇರ್ತದೆ, ಈಗಲೂ ಇದೆ. ಹಾಗಾಗಿ ನೀನು ಯಕಶ್ಚಿತ್ ಈ ದೇಹದ ನಾಶವನ್ನ ಮಾಡ್ಲಿಕ್ಕೆ, ಅರ್ಥಾತ್ ಈ ದೇಹವನ್ನ, ಇವರುಗಳ ದೇಹವನ್ನ ಕೊಲ್ಲಲಿಕ್ಕೆ ಶೋಕಿಸುವಂಥದ್ದು ಉಚಿತವಲ್ಲ, ಒಳ್ಳೆಯದಲ್ಲ ಅಂತ ಶ್ರೀಕೃಷ್ಣ ಹೇಳುದು. ಇದಿಷ್ಟು ಹೇಳ್ತಾ ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣನು ಆತ್ಮದ ಕುರಿತಾಗಿಯೇ ಮಾತಾಡ್ತಾನೆ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ ಅಂತ. ಅಂದರೆ ದೇಹೆ
ಅಂದರೆ ಈ ದೇಹದಲ್ಲಿ, ದೇಹೇ ಅಸ್ಮಿನ್ ಅಂತ ಹೇಳಬೇಕಾಗ್ತದೆ. ಈ ದೇಹದಲ್ಲಿ ಯಥಾ ಅಂತ ಇದೆ ಅಂತಂದರೆ ಹೇಗೆ, ದೇಹಿನಃ ಅಂತಂದರೆ ಜೀವಾತ್ಮನಿಗೆ, ಕೌಮಾರಂ ಅಂತಂದರೆ ಬಾಲ್ಯ, ಯೌವನಂ ಅಂತಂದರೆ ಯೌವನ, ಮತ್ತು ಜರ ಅಂತಂದರೆ ವೃದ್ಧಾವಸ್ಥೆ ಇವೆಲ್ಲವೂ ಆಗ್ತದೆಯೋ, ತಥಾ ಹಾಗೆಯೇ ದೇಹಾಂತರ ಪ್ರಾಪ್ತಿ ಅಂತಂದ್ರೆ ಬೇರೆ ಬೇರೆ ಶರೀರವು ಪ್ರಾಪ್ತವಾಗ್ತದೆ. ತತ್ರ ಆ ವಿಷಯದಲ್ಲಿ ಧೀರಃ ಅಂದ್ರೆ ಧೀರ ಪುರುಷನು ನ ಮುಹ್ಯತಿ ಅಂತಂದ್ರೆ ಮೋಹಿತನಾಗುವುದಿಲ್ಲ ಅಂತ. ಇಲ್ಲಿ ಆತ್ಮದ ಸ್ಥಿತಿಯನ್ನ ಹೇಳುವಂಥದ್ದು. ಹೇಗೆ ಆತ್ಮ ಇರುವಂತಹ ಈ ದೇಹವು ಬಾಲ್ಯ, ಯೌವನ, ವೃದ್ಧಾವಸ್ಥೆಯನ್ನ ಕಾಣುತ್ತದೋ, ಕೊನೆಗೆ ದೇಹ ನಶಿಸಿ ಹೋಗ್ತದೆ. ಆದರೆ ಈ ಆತ್ಮವು ಇನ್ನೊಂದು ಶರೀರಕ್ಕೆ ಹೋಗ್ತದೆ, ಅಥವಾ ಈ ಆತ್ಮಕ್ಕೆ ಬೇರೆ ಒಂದು ಶರೀರ ಪ್ರಾಪ್ತವಾಗ್ತದೆ ಅಂತ ಹೇಳುದು. ಅಂದ್ರೆ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮುಪ್ಪು ಇವೆಲ್ಲವೂ ಕೂಡ ವಾಸ್ತವದಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ಇವೆಲ್ಲವೂ ಕೂಡ ಶರೀರಕ್ಕೆ ಆಗುವಂಥದ್ದು ಮತ್ತು ಅವುಗಳನ್ನ ಆತ್ಮಕ್ಕೆ ಆರೋಪ ಮಾಡಲಾಗ್ತದೆ ಅಷ್ಟೇ. ಸಂದರ್ಭಕ್ಕೆ ಅನುಗುಣವಾಗಿ ಈ ಪರಮ ಪವಿತ್ರ ಪರಿಶುದ್ಧವಾದ ಆತ್ಮ ಏನು ಮಾಡ್ತದೆ ಅಂತಂದ್ರೆ ಬೇರೆ ಬೇರೆ ಶರೀರಗಳನ್ನು ಹೊಂದಿಕೊಳ್ತದೆ. ಅಂದ್ರೆ ಬೇರೆ ಬೇರೆ ಶರೀರಗಳಲ್ಲಿ ಆಶ್ರಯವನ್ನ ಪಡೀತದೆ ಅಂತ. ವಾಸ್ತವದಲ್ಲಿ ಶರೀರದಲ್ಲಿ ಆಶ್ರಯ ಆತ್ಮ ಪಡೆದುಕೊಳ್ಳುವುದಲ್ಲ, ಆದ್ರೂ ಬೇರೆ ಬೇರೆ ಶರೀರಗಳಲ್ಲಿ ಆತ್ಮವು ಸೇರಿ ಆ ಶರೀರಕ್ಕೊಂದು ಚೈತನ್ಯವನ್ನ, ಒಂದು ಜೀವವನ್ನ ಕೊಡ್ತದೆ ಅಂತ ಹೇಳಬಹುದು. ಈ ಶ್ಲೋಕದಲ್ಲಿ ಮತ್ತೆ ಶ್ರೀಕೃಷ್ಣ ಹೇಳುದು ಆತ್ಮ ಅವಿನಾಶಿ ಅಂತ. ಅದನ್ನ ನಾಶ ಮಾಡ್ಲಿಕ್ಕಾಗುವುದಿಲ್ಲ, ನಾಶ ಆಗುವಂಥದ್ದು ದೇಹ ಮಾತ್ರ. ಹಾಗಾಗಿ ಬೇರೆ ಬೇರೆ ಸ್ಥಿತಿಗಳನ್ನ, ಶರೀರಗಳನ್ನ ಹೊಂದುವಂತಹ ಆತ್ಮದ ಈ ವಿಷಯದಲ್ಲಿ ಧೀರ ಪುರುಷರು ಯಾವತ್ತೂ ಕೂಡ ಮೋಹಿತರಾಗುವುದಿಲ್ಲ, ಶೋಕವನ್ನ ಹೊಂದುವುದಿಲ್ಲ. ಯಾತಕ್ಕೆ ನೀನು ಶೋಕವನ್ನ ಹೊಂದುತ್ತಾ ಇದ್ದೀಯಾ ಅಂತ ಕೇಳುವ ನಿಟ್ಟಿನಲ್ಲಿ ಶ್ರೀಕೃಷ್ಣನು ಈ ಒಂದು ಉಪದೇಶವನ್ನ ಮಾಡ್ತಾನೆ. ಇದಿಷ್ಟು ಇವತ್ತಿನ ಅವಧಿ. ಮುಂದಿನ ಶ್ಲೋಕವನ್ನ ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದಗಳು. ರಾಮ್ ರಾಮ್.